ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಕಬಡ್ಡಿ ಒಂದು ರಾಷ್ಟ್ರೀಯ ಗೇಮ್ ಆಗ್ತಾ ಇದೆ. ಅದು ಕೂಡ ತುಂಬಾ ಫೇಮಸ್ ಆಗಿದೆ. ಕಬಡ್ಡಿ ಕೂಡ ತುಂಬಾ ಫೇಮಸ್ ಆಗಿದೆ. ಪ್ರತಿಯೊಬ್ಬರು ಕಬಡ್ಡಿಯನ್ನು ಆಡುತ್ತಾರೆ. ಕಬಡ್ಡಿಯಲ್ಲಿ 7 ಜನ ಇರ್ತಾರೆ. ಎಕ್ಸ್ಟ್ರಾ ಪ್ಲೇಯರ್ ಕೂಡ ಇರ್ತಾರೆ. ಒಂದು 3-4 ಜನ ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರೆ. ಈಚ್ ಟೀಮಲ್ಲಿ 7 ಜನ ಇರ್ತಾರೆ. ಕಬಡ್ಡಿಯಲ್ಲಿ ತುಂಬಾ ಸಾರಸಕರ ಏನಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ. ಹಳ್ಳಿ ಕಡೆ ನಾವು ಚಿಕ್ಕವನಿರುವಾಗ ಕಬಡ್ಡಿ ಆಡ್ತಾ ಇದ್ದೆ. ಆದ್ರೆ ಆವಾಗ ತುಂಬಾ ಜನ ಉರಿದಿಸುವರು, ಚಪ್ಪಾಳೆ ಹೊಡೆದು ಉರಿದಿಸುವರು. ಆವಾಗ ನಮಗೆ 4 ಜನ ಹಿಡಿದ್ರು ಕೂಡ ನಾನು ಡೈ ಹೊಡೆದು ಆ ಒಂದು ಬಿಳಿ ಗೆರೆಯನ್ನು ಇಟ್ಟುತ್ತಾ ಇದ್ದೆ. ಕಬಡ್ಡಿಯಿಂದ ನಾನು ತುಂಬಾ ಜನ ಇಂಪ್ರೆಸ್ ಆಗಿದ್ದು, ನನ್ನ ತುಂಬಾ ಇಂಪ್ರೆಸ್ ಮಾಡಿದ್ರು. ನಾನು ತಾಲೂಕಾ ಲೆವೆಲ್ವರೆಗೂ ನಾನು ಆಟ ಆಡಿದ್ದೇನೆ. ಕಬಡ್ಡಿಯಲ್ಲಿ ನಾನು ಗೆದ್ಕೊಂಡು ಬಂದಿದ್ದೇನೆ. ಆದರೆ ಇವಾಗ ಕಬಡ್ಡಿಯಲ್ಲಿ ನಿಮಗೆ ಒಂದು ಸವಿ ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಕಬಡ್ಡಿ ಆಡುವಾಗ ಪ್ರತಿಯೊಬ್ಬರು ಅವರು ಒಂದೊಂದು ಪ್ಯಾಡ್ ಅನ್ನು ಧರಿಸಬೇಕು. ಕ್ರಿಕೆಟ್ ಅಲ್ಲಿ ಯಾವ ತರ ಪ್ಯಾಡ್ ಅನ್ನು ಧರಿಸ್ತಾರೆ, ಅದೇ ರೀತಿ ಕಬಡ್ಡಿ ಆಡುವಾಗ ಅವರು ಕೂಡ ಒಂದು ಪ್ಯಾಡ್ ಅನ್ನು ಹಾಕೊಳ್ಬೇಕು. ಯಾವಾಗ ಡೈ ಹೊಡೆದಾಗ ಅವರಿಗೆ ಯಾವುದೇ ಒಂದು ಸಮಸ್ಯೆ ಆಗುವುದಿಲ್ಲ. ಯಾಕಂದ್ರೆ ಈಗ 3-4 ಜನ ಬಂದು ಒಂದೇ ಸಲ ಕ್ಯಾಚ್ ಮಾಡಿದಾಗ ಅವರು ಡೈ ಹೊಡೆದು ಆ ಬಿಳಿ ಒಂದು ಗೆರೆಯನ್ನು ಮುಟ್ಟುವಾಗ ಏನಾಗುತ್ತೆ, ಆವಾಗ ಡೈ ಹೊಡೆದಾಗ ನಮ್ಮ ಸೇಫ್ಟಿಗೋಸ್ಕರ ಸೇಫ್ ಗಾರ್ಡ್ ಅನ್ನು ಹಾಕೊಳ್ಬೇಕು. ಸೇಫ್ ಗಾರ್ಡ್ ಅನ್ನು ಹಾಕೊಂಡ್ರೆ ನಮ್ಗೆ ಏನಾಗುತ್ತೆ ಹೇಳಿ, ಕಬಡ್ಡಿ ನಾವು ಸೇಫ್ ಆಗಿರ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬರು ಈಗ ಏನ್ ಮಾಡ್ತಾರೆ, ಕಬಡ್ಡಿ ಆಡ್ತಾರೆ, ಯಾರು ಸೇಫ್ ಗಾರ್ಡ್ ಹಾಕಿರಲ್ಲ. ನಾನು ಚಿಕ್ಕವನಿಂದ ಕಬಡ್ಡಿ ಆಡಿದಾಗ ನಾನು ಸೇಫ್ ಗಾರ್ಡ್ ಹಾಕೊಂಡಿಲ್ಲ. ನನಗೆ ತುಂಬಾ ಸಮಸ್ಯೆ ಆಯ್ತು. ನಾನು ಡೈ ಹೊಡೆದಾಗ ತುಂಬಾ ಸಮಸ್ಯೆ ಆಯ್ತು. ಯಾಕಂದ್ರೆ ನನಗೇನು ಗೊತ್ತಿಲ್ಲ. ಇವಾಗ ಕಬಡ್ಡಿ ಆಡಬೇಕಾದ್ರೆ ಕ್ರಿಕೆಟ್ ಅಲ್ಲಿ ಯಾವ ತರ ಸೇಫ್ ಗಾರ್ಡ್ ಅನ್ನು ಹಾಕೊಳ್ತಾರೆ, ಅದೇ ತರ ಕಬಡ್ಡಿಲಿ ಕೂಡ ಸೇಫ್ ಗಾರ್ಡ್ ಅನ್ನು ಹಾಕೋಬೇಕು. ಇದರಿಂದ ನಿಮಗೆ ಯಾವುದೇ ಒಂದು ತೊಂದರೆ ಅಂದ್ರೆ ಏನಾದರೂ ಒಂದು ನೋವಾಗೋದಾಗ್ಲಿ, ಗಾಯ ಆಗೋದಿಲ್ಲ. ಕಬಡ್ಡಿ ಮಸ್ಟ್ ಅಂಡ್ ಶುಡ್ ಎವ್ರಿಬಡಿ ಹ್ಯಾವಿಂಗ್ ದ ಪ್ಲೇ ಇಸ್ ಗೋ. ಯಾವಾಗಲೂ ನೀವು ಆಟ ಆಡಬೇಕಾದ್ರೆ ಕಬಡ್ಡಿ ಆಡಬೇಕಾದ್ರೆ ನೀವು ಸೇಫ್ ಗಾರ್ಡ್ ಅನ್ನು ಹಾಕೊಳ್ಳಿ. ನೀವು ಸೇಫ್ ಆಗಿರ್ತೀರಾ. ನೀವು ಡೈ ಹೊಡೆದ್ರು ಕೂಡ ನಿಮಗೆ ಏನೂ ಆಗುವುದಿಲ್ಲ. ನೀವು ಮ್ಯಾಚ್ ಅನ್ನು ಗೆಲ್ಲಬೇಕಂತ ನೀವು ತುಂಬಾ ಪ್ರಯತ್ನ ಮಾಡಬಹುದು. ಇದು ನನಗೆ ತಿಳಿದ ಒಂದು ಸವಿ ಮಾತು. ಯಾಕಂದ್ರೆ ನಾನು ಚಿಕ್ಕವನಿಂದ ಈಗ ಒಂದು ಸಮಸ್ಯೆಯನ್ನು ನಾನು ಎದುರಿಸಿದ್ದೆ. ನೀವು ಓವರ್ ಯಾರಾದ್ರೂ ನೀವು ಕಬಡ್ಡಿ ಆಡೋರು ಇದ್ದೀರಾ, ನೀವು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಆಡಕ್ ಹೋಗ್ತಾ ಇದ್ದೀರಾ, ಮತ್ತೆ ಆ ಟೈಮಲ್ಲಿ ಈ ಒಂದು ಅನುಸರಿಸಿ. ಇದರಿಂದ ನಿಮಗೆ ಸೇಫ್ ಆಗಿರುತ್ತೆ ಲೈಫು. ಯಾಕಂದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ, ನನ್ನ ಅನುಭವದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟೇ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟವಾಗಿದ್ದರೆ, ನಿಮ್ಮ ಒಂದು ಕಾಳಜಿಯನ್ನು, ನಾನು ಕಬಡ್ಡಿ ಆಟಗಾರ ಕಾಳಜಿಯನ್ನು ಮಾಡೋ ಉದ್ದೇಶದಿಂದ ನಾನು ತೆಗೆದಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.